परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमयादिलक्ष्यम् एकं नित्यविमल अचलं सर्वदे साक्षिभूतं भावातीतं त्रिगुणरहितं श्रीसद्गुरु नित्यं नमामि। महायोगपीठे तटे भीमरत्यं वरं पुण्डलिकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गम्। पांडुरंगा प्रथमनमानो दुसरे चरणा संताचिया चांच कृपादाने कथे चा विस्तारो बाबाजी सद्गुरु दास तुका। ओम नमो ज्ञानेश्वरा, ओम नमो ज्ञानेश्वरा। निवृत्ति उद्धार सोपान देवा मुक्ताबाई नमो त्रिभुवन पावनी आद्यात्रय जननी देवांचिये। ओम नमो सद्गुरु तुकिया ज्ञान दीपा, नमो सद्गुरु सच्चिदानंद रूप, नमो सद्गुरु भक्त कल्याण मूर्ते, नमो सद्गुरु भास्कर पूर्ण कीर्ते। ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂತಹ ಪರಮಾತ್ಮನ ಅನಂತ ಚರಣಗಳಲ್ಲಿ ನಮನವನ್ನು ಸಲ್ಲಿಸಿ, ಅದ್ವೈತ ಸಂಪ್ರದಾಯದ ಶ್ರೀ ಗುರುಗಳು ಸಂತ ಮಹಂತರಾಗಿರುವಂತ ವೇದಾಂತಿ ಎಲ್ಲ ಆಚಾರ್ಯರ ಚರಣಗಳಲ್ಲಿ ನತಮಸ್ತಕರಾಗಿ, ಪಂಡರಿ ಸಂಪ್ರದಾಯದ ಗುರುವರರಾಗಿರುವಂತಹ ಕೃಷ್ಣ ಸ್ವಾಮಿ ತ್ರಿಭುವ ಸ್ವಾಮಿ ಲಾಖೆ ಅವರ ಚರಣಗಳಲ್ಲಿಯೂ, ಶರತ್ ಸ್ವಾಮಿಯವರ ಶ್ರೀಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸಿ, ಪಂಡರಿ ಸಂಪ್ರದಾಯದ ಎಲ್ಲಾ ಗುರುವರರ ಚರಣಗಳಲ್ಲಿಯೂ ನತಮಸ್ತಕನಾಗಿ, ಯಾವ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂತ ಗುರು ಸಂತ ಮಹಂತ ಎಲ್ಲ ಸಾಧಕರಿಗೆ, ಸಿದ್ಧ ಮುನಿ ಜನ ತಮ್ಮೆಲ್ಲರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ, ನಿನ್ನೆಯ ದಿನ ನಾವು ಜ್ಞಾನೇಶ್ವರಿ ಹೀಗೆ ಗಂಭೀರವಾಗಿರುವಂತ ಜ್ಞಾನೇಶ್ವರಿ ವಿಷಯವನ್ನ ನಾವು ಯಾವ ರೀತಿ ಶ್ರವಣಕ್ಕೆ ಯೋಗ್ಯರಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಬರ್ತಾರೆ. ಅಂದ್ರೆ ಜೀವನದಲ್ಲಿ ಶ್ರವಣ ಬಹಳ ಮುಖ್ಯ. ಯಾರಲ್ಲಿ ಶ್ರವಣಕ್ಕೆ ದೃಢ ಇರ್ತದ ಆಗ ಅಲ್ಲಿ ವಿವೇಕ ಜಾಗೃತ ಆಗ್ತದ ಅನ್ನುವಂತ ಮಾತನ್ನ ಎಲ್ಲ ಕಡೆ ಹೇಳ್ತಾ ಬರ್ತಾರೆ. ಅದಕ್ಕಾಗಿ ಮನುಷ್ಯ ಶ್ರವಣಕ್ಕೆ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಶ್ರವಣದೊಳಗ ಆತನಲ್ಲಿ ಶ್ರದ್ಧೆ ಇರ್ಬೇಕಾಗ್ತದ. ಆಗ ಶ್ರವಣ ಮಾತ್ರ ಜೀವನಕ್ಕೆ ವಿವೇಕ ಜಾಗೃತ ಮಾಡ್ತದ. ಹಂಗ ನಿನ್ನೆ ದಿನ ಶ್ರವಣ ಹೆಂಗ ಮಾಡ್ರಿ ಅನ್ನುವಂತ ಮಾತನ್ನ ಕೇಳ್ತಾ ಬಂದಾಗ ಮತ್ತೆ ಇವತ್ತ ಅದನ್ನ ಮುಂದುವರಿತಾರ. ಇವತ್ತ ದೃಷ್ಟಾಂತ ಕೊಡ್ತಾರ, ಕೇಳ್ರಿ. ಯಾರು ಕೇಳಿದ್ರಲ್ಲ ಅಂತ ಯುದ್ಧ ಭೂಮಿ ಒಳಗ ಇಷ್ಟೊಂದು ಜನದಟ್ಟಣೆ ಗದ್ದಲದೊಳಗೆ ಯಾರ ಶ್ರದ್ಧೆಯಿಂದ ಕೇಳಿದ್ರಲ್ಲ ಅವ್ರ ಹೆಸರನ್ನ ಹೇಳ್ತಾರೆ. ಈಗ 61ನೇ ಓವಿ, ತದನಂತರ 62ನೇ ಓವಿ ಒಳಗೆ ಹೇಳ್ತಾರ, ಅಹೋ ಅರ್ಜುನಾಚಿಯೇ ಶಾಂತಿ ಜೇ ಪರಿಸಣಿಯ ಯೋಗ್ಯ ಹೋತಿ ತೇಹಿ ಕೃಪಾ ಕರೋ ನಿಸಂತಿ ಅವಧಾನ ಧ್ಯಾವೆ ಹೆಸಲಗಿ ಮ್ಯಾಮಣಿತಲೆ ಚರಣ लागो निविनविले प्रभु सखोल हृदया पुले मनोनिया जैसा स्वभावो माया बापांचा अपत्य बोले जरी बोबडी वाचा तरी अधिक चितयाचा संतोष अथी.
ಏನ್ ಹೇಳ್ತಾರ ಮೌಲ್ಯ ಅವರು ಅಂತ ಹೇಳಿದ್ರ, ಯಾವ ಪ್ರಕಾರವಾಗಿ ಜ್ಞಾನೇಶ್ವರು ಪ್ರತಿಪಾದನೆ ಮಾಡ್ತಾರ. ಅರ್ಜುನ ಅಧಿಕಾರವುಳ್ಳವನಿದ್ದ. ಅಧಿಕಾರ ಯಾರ ಈ ಗ್ರಂಥಕ್ಕೆ ಅಧಿಕಾರಿ ಅನ್ನೋದನ್ನ ನಾವು ಹಿಂದ್ಗಡೆ ಚರ್ಚೆ ಮಾಡಿದೀವಿ. ವಿವೇಕಿ ಮಾತ್ರ ಅಧಿಕಾರಿ. ಇದಕ್ಕ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತು ಮತ್ತು ಮುಮುಕ್ಷ ಇರ್ಬೇಕು, ತೀವ್ರ ಇಚ್ಛೆ ಇರ್ಬೇಕು. ಅಂತ ಅಧಿಕಾರಿ ಉಳ್ಳವನ ಮಾತ್ರ ಈ ಜ್ಞಾನೇಶ್ವರಿ ಶ್ರವಣಕ್ಕ ಅಧಿಕಾರಿ ಲಕ್ಷಣ ಏನಂತ ನಾವು ಹಿಂದೆ ವಿಚಾರ ಮಾಡಿ. ಹಾಗೆ ಜ್ಞಾನೇಶ್ವರ ಮಹಾರಾಜರು ಸಂತರ ಮುಂದೆ ಹಿಂಗ ಪ್ರತಿಪಾದನೆ ಮಾಡ್ತಾರ. ಅರ್ಜುನನ ಯೋಗ್ಯ ಉಳ್ಳವ ಶ್ರೋತ್ರವೂ ಇದ್ದ. ಅಂತ ಶ್ರೋತೃ ಸದ್ಭಕ್ತ, ದಯವಿಟ್ಟು ಸಂತರೇ ಈ ಕತೆ ಕಡೆಗೆ ಲಕ್ಷ್ಯ ಕೊಡಬೇಕು. ಏನ್ ಹೇಳಕ್ ಹೊರಟಿದಾರಲ್ಲ ಇದರ ಕಡೆ ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಾರ. ನಾವೇನ್ ಮಾಡ್ತೀವಿ, ಸಂಸಾರದ ವಿಚಾರ ಕಡೆ ಲಕ್ಷ್ಯ ಕೊಟ್ಟಿರ್ತೀವಿ, ಇದನ್ನ ಅಲಕ್ಷ್ಯ ಮಾಡಿರ್ತೀವಿ. ಸಂಸಾರ ಎದರ ಮೇಲೆ ನಡೀತದ್ರಿ? ಸಂಸಾರ ನಡೆಯೋದು ನಮ್ಮ ಪ್ರಾರಬ್ಧದಿಂದ, ಪ್ರಾರಮಾರ್ಥ ನಡೆಯೋದು ಪ್ರಯತ್ನದಿಂದ. ನಾವು ಸಂಸಾರ ಇವತ್ತೇನ್ರಿ ದೇವರ ಗುಡಿಗೆ ಹೋಗಿ ಬೇಡ್ಕೊಂಡ್ರೆ ಸುದ್ದ ಆಗುದಲ್ಲದು. ನಾವು ಇವತ್ತು ಹೋಗಿ ದೇವರ ಗುಡಿಗೆ ಕಾಯಿ ಹೊಡೆದು ಕರ್ಪೂರ ಏರಿಸಿ ಕರ್ಪೂರ ಬೆಳಗಿಸಿ ದೇವರ ಬಲ್ಲಿ ಬೇಡ್ಕೊಂಡ್ಬಿಟ್ರ ದೇವ್ರೇನ ಇವತ್ತ ಮಾಡಿಕೊಡಾಕ ನಮ್ಗ ಅದೇನ ಅಂಗಡಿಯಾಗ ಸಿಗು ವಸ್ತುಗಳಲ್ಲ. ಹಿಂದಿನ ಜನ್ಮದೊಳಗೆ ನಾವು ಮಾಡಿರುವಂತ ಯಾವ ನಿಷ್ಕಾಮ ಕರ್ಮದ ಪುಣ್ಯ ಇತ್ತು ಅಂತ ಹೇಳಿದ್ರ, ಅಂತ ನಿಷ್ಕಾಮ ಪುಣ್ಯದಿಂದ ನಮ್ಮ ಬೇಡಿದ್ದ ಏನ ಅದವು ಅವು ಕಲ್ಪ ಅವು ಎಲ್ಲವೂ ಸಹ ನಮ್ಮನ್ನು ಸಿಗುತ್ತವು. ಅದಲ್ಲದೆ ನಾವು ಮಾಡದೇ ಇದ್ರೆ ಈ ಜನ್ಮದೊಳಗೆ ಸಿಗಲ್ಲ. ಇದಕ್ಕಾಗಿ ಲಕ್ಷ್ಯ ಕೊಡಿ, ಈ ಕಥೆಯ ಕಡೆಗೆ ಲಕ್ಷ್ಯ ಕೊಡಿ. ಈ ಸಂಭಾಷಣೆ ಸ್ವಲ್ಪ ಅಧಿಕವಾಗಿರಬಹುದು ಅಂತ ಹೇಳ್ತಾರ ಅವರು. ಈ ಸಂಭಾಷಣೆ ನಾನೇನ್ ಹೇಳ್ತಾ ಹೊರಟಿನಿ ಅಧಿಕ ಆಗಿರಬಹುದು, ತಮಗ ಬೇಸರ ಅನಿಸಿರಬಹುದು. ಏನಪ್ಪಾ ಬರೀ ಅದನ್ನ ಹೇಳ್ಕೊತ ಹೊಂಟಾರಲ್ಲ ಅಂತ ಬೇಸರ ಅನಿಸಿರಬಹುದು, ಅನಸ್ತದ. ಯಾಕಂದ್ರ ನಮಗ ಪಟ್ನ ಏನಾರ ವಿಷಯ ಬೇಕು. ಹೌದು, ಸಟ್ನ ನಮಗ ತಿಳಿಬೇಕಲ್ಲ. ಅದು ಏನಾರು ನಮಗ ಜಲ್ದಿ ಯಾವ್ದಾದ್ರು ವಿಷಯ ಹೇಳ್ಬಿಟ್ರ ತಿಳಿಯುವಂತ ಸಾಮರ್ಥ್ಯ ನಮಗಿರ್ಬೇಕಲ್ಲ. ಅದಕ್ಕೆ ಅಧಿಕಾರಿ ಉಳ್ಳವನಿದ್ದವ ಮಾತ್ರ. ಇಂಥ ಅರ್ಜುನನಿಗೆ ಏನಿತ್ತಪ್ಪ ಅಂದ್ರ ಅಧಿಕಾರಿ ಇತ್ತು. ಅಧಿಕಾರಿ ಯಾರಿಗ್ರಿ ಅಧಿಕಾರಿ? ಯಾರು ಆತ್ಮ ಅನಾತ್ಮದ ಸತ್ಯ ಮಿಥ್ಯೆಯ ತ್ರಿಕಾಲ ಅಬಾಧಿತ ಯಾವುದು ಬಾಧೆ ಎಂದು ತಿಳಿತನಲ್ಲ, ಯಾವುದು ಅಬಾಧ ಮತ್ತು ಬಾಧೆ ತಿಳಿಯುವವನು ವಿವೇಕಿ. ಅಂತ ವಿವೇಕಿ ಮಾತ್ರ ಈ ಅಧಿಕಾರಿ. ಅವನು ಅಧಿಕಾರಿ. ಅನುಬಂಧ ಚತುಷ್ಟಯಲ್ಲಿ ಈ ಗ್ರಂಥದ ಪ್ರವೃತ್ತರಾಗಬೇಕಾಗಿತ್ತಂದ್ರೆ ಜ್ಞಾನ ಮಾಡ್ಕೋಬೇಕ್ರಿ. ನಮಗ್ ಜ್ಞಾನ ಬೇಕು ಅಂದವರಿಗೆ ಇಲ್ಲಿ ಏನಿರ್ಬೇಕ್ರಿ ಅಂತ ಹೇಳಿದ್ರೆ ಅನುಬಂಧ ಚತುಷ್ಟ ಅಂತ ಬರ್ತದೆ. ವೇದಾಂತ ಪಂಚೀಕರಣದೊಳಗ ಅದು ಅನುಬಂಧ ಚತುಷ್ಟ ತಾವೆಲ್ಲರೂ ತಿಳ್ಕೊಂಡಿರಿ. ಆ ಅನುಬಂಧ ಚತುಷ್ಟದೊಳಗ 4 ವಿಷಯಗಳು ಏನ ಅನುಬಂಧ ಏನಂದ್ರ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ. ಈ ಶಾಸ್ತ್ರ ನಮಗ ಏನು ತಿಳಿಸಕ್ ಹೊರಟದ ಅಂತ ಹೇಳ್ತಾರಲ್ಲ, ಈ ಶಾಸ್ತ್ರಕ್ಕೆ ಅಧಿಕಾರಿ ಯಾರಪ್ಪ ಅಂದ್ರೆ ಆತನಲ್ಲಿ ಅಧಿಕಾರಿ ಒಳಗ ಮೊದಲನೇ ಲಕ್ಷಣ ಯಾವದ್ರಿ? ಯಾರ್ರಿ ಅಧಿಕಾರ? ಅಧಿಕಾರ ಅಂದ್ರೆ ಏನ್ರಿ? ಅಧಿಕಾರ ನಿನ್ನೇತನ ಭಿಕ್ಷುಕಿ ಆಗಿರುವವಳು ಇವತ್ತು ಮಹಾರಾಜನ ಮದುವೆ ಆದಳು, ಮಹಾರಾಣಿ ಆದಳು. ನೋಡ್ರಿ, ಅಧಿಕಾರ ಏನ್ ಪ್ರಾಪ್ತಿ ಆತು? ಮಹಾರಾಣಿ ಆದಳು. ಆಗ ನಿನ್ನಿತರ ನಮ್ಮ ಮನಸ್ಸನ್ನು ಅಕ್ಕಿ ಭಿಕ್ಷುಕಿ ಇರ್ತಾಳ. ನಮ್ಮ ಮನಸ್ಸು ಏನ್ ಮಾಡ್ತಾಳ? ಭಿಕ್ಷುಕಿ ಇರ್ತಾಳ. ಆ ಮನಸ್ಸು ನಮ್ಮನ್ನ ಈ ಕಡೆ ಕರ್ಕೊಂಡು ಬರಲ್ಲ. ಅದಕ್ಕೆ ಲಕ್ಷ್ಯ ಕೊಡಿ ಅಂತ ಹೇಳಿದ್ರ ಅವರು. ನಮ್ಮ ಮನಸ್ಸು ಏನ್ ಮಾಡ್ತದ್ರಿ? ಅಲಕ್ಷ್ಯ ಮಾಡ್ತದ. ಅಲಕ್ಷ್ಯ ಮಾಡಿ ನಮ್ಮನ್ನ ಎಲ್ಲೆಲ್ಲೋ ಎಳ್ಕೊಂಡು ಹೋಗ್ತದ.
ಅಂತ ಭಿಕ್ಷುಕಿ ಮನಸ್ಸಿಗೆ ಈ ಕಡೆ ತಂದು ಹಚ್ಚಿದ್ರ ತಾವು ಮಹಾರಾಣಿ ಆಗ್ತೀರಿ ಅಂತ ಹೇಳಕ್ ಹೊರಟಾರ. ಅದಕ್ಕೆ ಈ ಗ್ರಂಥದ ವಿಚಾರನು ಅಷ್ಟ. ವಿವೇಕ ಯಾವಾಗ ಜಾಗೃತ ಆಗ್ತದ? ಈ ನಮ್ಮ ಹುಟ್ಟು ಕೋಡಿ ಮನಸ್ಸು, ಈ ಮನಸ್ಸು ನಿನ್ನ ಹೇಳ್ತಿದ್ರು ಚೈಲಾಮ್ಮರವ್ರು ಹೇಳಿದ್ರು, ಯಾವ ಮನಸ್ಸು ಬಂಧನಕ್ಕೆ ಕಾರಣದ, ಮೋಕ್ಷಕ್ಕೆ ಕಾರಣದ, ಈ ಮನಸ್ಸಿನೊಳಗೆ ಇರುವಂತ ದೇಹಾತ್ಮಕ ಬುದ್ಧಿ ಬಿಟ್ಟು ಇಷ್ಟ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಏತಜ್ಞಾನ ಪ್ರೋಕ್ತಂ ಅಜ್ಞಾನಂ ಯಥನ್ಯತಾ. ನೋಡ್ರಿ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಮನಸ್ಸಿಗೆ ಏನ್ ಹೇಳ್ಬೇಕ್ರಿ? ಅಧ್ಯಾತ್ಮ ಜ್ಞಾನ ಹೇಳ್ಬೇಕು. ಅಧ್ಯಾತ್ಮ ಜ್ಞಾನ ಯಾವುದು? ಯಾವುದು ಸತ್ ಅದ, ಯಾವುದು ಅಸತ್ ಅದ, ಯಾವುದು ಸತ್ ಚಿತ್ತ ನಿತ್ಯ ಆನಂದ ಪರಿಪೂರ್ಣವಾಗಿರುವಂತ ಆ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಾಗ ಮನುಷ್ಯನಿಗೆ ದುಃಖ ದೂರ ಆಗ್ತವ. ಅಂತ ದುಃಖ ದೂರ ಮಾಡುವಂತ ಗ್ರಂಥ ಯಾವ್ದಂದಿದ್ರೆ ಅದು ಜ್ಞಾನೇಶ್ವರಿ. ಅದಕ್ಕೆ ಅರ್ಜುನನ ದೃಷ್ಟಾಂತ ಕೊಟ್ಟರೆ, ಏ ಸದ್ಭಕ್ತರೇ, ಸಂತರೇ, ದಯವಿಟ್ಟು ಈ ಕಥೆಯ ಕಡೆಗೆ ಲಕ್ಷ್ಯ ಕೊಡಿ. ಯಾರ ಹೆಸರು ಬೆಳೆಸಿರೋರು? ಸದ್ಭಕ್ತರೇ, ಸಂತರೇ. ಸಂತರಾದವರು ಸದ್ಭಕ್ತರು ಯಾರಿಗತ್ತಾರಿ? ಸಂತರು ಯಾರಿಗತ್ತಾರ ಅಂದ್ರೆ, ಸಂತರು ಸದ್ಭಕ್ತರು ಕೇವಲ ಅಧ್ಯಾತ್ಮವನ್ನು ಕೇಳೋರಿಗೆ ಸಂತರ ಅಂತಾರ. ಅಧ್ಯಾತ್ಮ ಕೇಳದೆ ಇದ್ದವರು ಅವ್ರು ಕೊರಳಾಗರಿ ಏನಾರ ಹಾಕೊಳ್ಳಿ, ಅವ್ರ ಗಂಧ ಎಟ್ರ ಹಚ್ಕೊಳ್ಳಿ, ಅವ್ರಿಗೆ ಸಂಸಾರಿನೇ ಅಂತಾರ. ಸಂಸಾರಿನೇ ಅವರು. ಯಾರ ಅಧ್ಯಾತ್ಮ ಪ್ರವಚನ ಕೇಳ್ತಾರಲ್ಲ, ಸತ್ಯದ ಬಗ್ಗೆ ದಿನಂಪ್ರತಿ ಸತ್ಯದ ವಿಚಾರವನ್ನ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ಸಂತರು ಅಂತ ಹೇಳ್ತಾರ. ಯಾರೇ ಸಂತರ ಯಾರು ಅಂತ ಹೇಳಿದ್ರ, ದಿನಂಪ್ರತಿ ಸತ್ಯದ ಬಗ್ಗೆ ವಿಚಾರ ಮಾಡೋರು. ಅದಕ್ಕಾಗಿ ಸದ್ಭಕ್ತರೇ, ಸಂತರೇ, ದಯವಿಟ್ಟು ಈ ಕಥೆಯ ಕಡೆಗೆ ಲಕ್ಷ್ಯ ಕೊಡಿ. ನಾವು ಸಂಭಾಷಣೆ ಸ್ವಲ್ಪ ಅಧಿಕ ಆಗಿರಬಹುದು, ಅದಕ್ಕೆ ಅವರು ಕ್ಷಮೆ ಕೇಳ್ತಾರ. ಮುಂದ ಜ್ಞಾನೇಶ್ವರರು, ಪ್ರಭು ನೋಡ್ರಿ, ನಿಮಗೆಲ್ಲರಿಗೂ ಪ್ರಭು ಅಂತಾರ. ಪ್ರಭು, ನಿಮ್ಮ ಹೃದಯ ಬಹಳ ಗಂಭೀರವಾದ್ದರಿಂದ ನೀವೆಲ್ಲರೂ ಗಂಭೀರ ಅದೀರಿ. ಆದುದರಿಂದ ನಿಮ್ಮ ಚರಣಾರವಿಂದದಲ್ಲಿ ಇಂದು ನನ್ನ ಸಲುಗೆಯ ವಿನಂತಿ ಇರುತ್ತದೆ. ನೋಡ್ರಿ, ನಿಮ್ಮನ್ನೆಲ್ಲರನ್ನ ಪ್ರಭು ಅಂದಾರ ಅವ್ರು. ಏನ್ರಿ ಸಂತರ ಈ ಹಾರ ಹೇಳ್ತಾರ ಹಿಂಗ? ಮನ್ಯಾಗ ಇರೋರು ಒಂದ್ ದಿವ್ಸ ನೀವು ಪ್ರಭು ಅಂದಾರ? ಇಲ್ಲ, ಪ್ರಭು ಅನ್ನಲ್ಲ ಅವರು. ಯಾರು ಪ್ರಭು ಅನ್ನಲ್ಲ, ಸಂತ್ರ ಪ್ರಭು ಅಂತಾರ, ತಿಳಿದವ್ರು ಅಂತಾರ. ಪ್ರಭು, ನಿಮ್ಮ ಹೃದಯವು ಬಹಳ ಗಂಭೀರವಾಗಿರುತ್ತದೆ, ಆದ್ದರಿಂದ ನಿಮ್ಮ ಚರಣಾರವಿಂದದಲ್ಲಿ ಇಂದು ನನ್ನ ಸಲಿಗೆ ವಿನಂತಿ. ಪ್ರಭು, ಶೋತೃಗಳಿಗೆ ಜ್ಞಾನೇಶ್ವರರು ವಕ್ತಾ ಹೇಳಾಕ್ ಹೊರಟವರು ಈ ತರ ಬೋಧವನ್ನ ಮಾಡ್ತಾರ ಅಂದ್ರೆ ಎಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಇರ್ಬೇಕು ವಿಚಾರ ಮಾಡ್ರಿ. ಹೇಳವರು ಮತ್ತು ಕೇಳವರು ಅನ್ಯವಿಲ್ಲ ಅನ್ನುವಂತ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದವ್ರು ಮಾತ್ರ ಈ ತರ ಮಾತಾಡ್ತಾರ. ಏನ್ ಹೇಳ್ತಾರ ನೋಡ್ರಿ, ಪ್ರಭು, ನಿಮ್ಮ ಹೃದಯ ಬಹಳ ಆದ್ದರಿಂದ ನಿಮ್ಮ ಚರಣಾರವಿಂದದಲ್ಲಿ ಇದು ನನ್ನ ಸಲಿಗೆಯ ವಿನಂತಿ ಇರುತ್ತದೆ. ಯಾವ ಪ್ರಕಾರ ಸಣ್ಣ ಬಾಲಕನು ತೊದಲು ನುಡಿಗಳನ್ನಾಡಿದರೂ ಕೂಡ ತಾಯಿ ತಂದೆಗೆ ಸ್ವಾಭಾವಿಕವಾಗಿ ಅದರ ವಿಷಯವಾಗಿ ಬಹಳ ಸಂತೋಷವಾಗುತ್ತದೆ. ತಾಯಿ ತಂದೆ ಏನ್ ಮಾಡ್ತಾರ್ರಿ, ಆ ತೊದಲ್ ನೋಡಿ ಒಂದ್ ಅಂದ್ರೆ ಸಾಕು ಜಿಗದಾಡ್ ಬಿಡ್ತಾರ. ನಮ್ಮ ಮಗ ಇವತ್ತೊಂದ್ ಮಾತು ಮಾತಾಡದ, ಹಂಗ ಎಷ್ಟು ಚಂದ ಮಾತಾಡ್ತಾನ. ಇಟ್ಟ ಚಂದ ಮಾತಾಡುವಂತ ಮಕ್ಕಳು ಒಂದ ಮಾತು ಮಾತಾಡ್ಲಿ ನಾವ್ ಎಷ್ಟು ಕುಣಿತೀವಿ. ಅದಕ್ಕ ಜ್ಞಾನೇಶ್ವರು, ಹೇ ಸಲಿಗಿ, ಯಾ ಮಣಿಜೆ ಚರಣ लागोनी विनविलो प्रभु, सखूड हृदय आपुले मनोनिया. जैसा स्वभावो माया बापांचा, अत्यंत बोले जरी बोबडा वाचा, तरी अधिकची तयाच्या संतोष आती. तैसा तुम्ही मी अंगीकारिला सज्जनी आपुला म्हणतिला, तरी उणे सहजे ಉಪಸಲ ಪಾರ್ತು ಕಾಯಿ. ಅದಕ್ಕಾಗಿ ಈ ಪ್ರಕಾರ ನೀವು ಸಜ್ಜನರು ನನ್ನ ಅಂಗೀಕಾರ ಮಾಡಿದ್ದು, ಯಾವಾಗ ನೀವು ನನಗೆ ನಮ್ಮವನೆಂದು ತಿಳಿದಿರುವಿರಿ, ಆಗ ನನ್ನಲ್ಲಿ ಯಾವ ನ್ಯೂನತೆಗಳಿದ್ದರೂ ಅವುಗಳನ್ನು ನೀವು ಸಹಜವಾಗಿ ಸಹನ ಮಾಡುವಿರಿ.
ಅದಕ್ಕಾಗಿ ನಾನು ನಿಮ್ಮ ಪ್ರಾರ್ಥನೆ ಮಾಡಬೇಕೆಂದು ಅವಶ್ಯವೇ ಇರುವುದಿಲ್ಲ. ನೋಡ್ರಿ, ಮಕ್ಕಳು ಹಂಗ ಮಾತಾಡ್ಲಿ, ಅದ ನನ್ನ ಮಗ ಅಂತ ಅಂಗೀಕಾರ ಮಾಡಿದ ಮೇಲೆ ಆತ ನಮ್ಮ ತೊಡಿ ಮೇಲೆ ಕುತ್ಕೊಂಡು ನಮ್ಮ ಶರೀರಕ್ಕ ನಮ್ಮ ಎದೆಗೆ ಒದ್ರು ಸಹ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮಗ ಅಂತ ಅನ್ಕೊಂಡಿರ್ತೀವಿ. ಹಂಗ ನೀವೆಲ್ಲರೂ ಶ್ರೋತ್ರತ್ವ ಉಳ್ಳವರೆಲ್ಲರೂ ಏನಂದ್ರ ಪ್ರಭು ಶಂಕರನ ಸಮಾನರು, ಭಗವಂತನ ಸಮಾನರು ಅನ್ನುವಂತ ಮಾತನ್ನ ಹೇಳ್ತಾ ಹೊರಟಾರ. ಇಲ್ಲಿ ಇಷ್ಟೆಲ್ಲ 3-4 ವಾಕ್ಯದೊಳಗ ನಮಗ ಬಂದಿರುವಂತ ವಿಚಾರ ಅಂದ್ರೆ ಸಂತ ಭಕ್ತ ಅಂತ ಶಬ್ದ ಬಂದು, ಸಂತರು ಭಕ್ತರು ಪ್ರಭು ಅಂತ ಹೇಳಿದ್ರು. ತದನಂತರ ಅಧಿಕಾರ ಅನ್ನುವಂತ ಶಬ್ದ ಬಂದ್ರು. ಈ ಶಬ್ದಗಳ ಬಗ್ಗೆ ನಾವು ಸ್ವಲ್ಪ ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಾರ. ನಮಗ ಲಕ್ಷ್ಯ ಅದೇನ್ರಿ ಅಂತ ಹೇಳಿದ್ರ, ನಮಗೆ ಒಂದ್ ವೇಳೆ ಏನಾದ್ರೂ ದೇಹಾತ್ಮಕ ಬುದ್ಧಿ ಬಿಟ್ಟು ನಮ್ಮ ಸ್ವರೂಪದ ಮೇಲೆ ಲಕ್ಷ್ಯ ಇತ್ತು ಅಂತ ಹೇಳಿದ್ರ ನಾವು ಯಾರೂ ಇಲ್ಲಿ ತನ ಸುಮ್ಮನೆ ಇರ್ತಿರ್ಲಿಲ್ಲ, ಆಗಲ ಗುರುದೀಕ್ಷಾ ತಗೊಂಡ್ಬಿಡ್ತಿದ್ದೆವು, ನಾವು ಅಧ್ಯಾತ್ಮ ಸಾಧನೆಗೆ ಹೋಗ್ಬಿಡ್ತಿದ್ದೆವು. ನಮ್ಮ ಬಗ್ಗೆ ನಮಗ ಅಲಕ್ಷ್ಯ ಇರುವುದರಿಂದ ನಾವು ಏನ್ ಮಾಡ್ತೇವೆ, ನಮಗ ಶ್ರವಣ ಆದ್ರೂ ಸಹ ಅದು ದೃಢವಾಗಿ ತಿಳಿಯುವುದಿಲ್ಲ, ಅದು ತಿಳಿಕೊಡೋದಿಲ್ಲ, ನಿಂದಿರುವುದಿಲ್ಲ. ಹಾಗಾಗಿ ನಮ್ಮ ಬಗ್ಗೆ ನಮಗ ಅಲಕ್ಷ್ಯ ಅದ, ಅದಕ್ಕೆ ಲಕ್ಷ್ಯ ಕೊಡ್ರಿ ಅಂದ್ರು. ಒಂದಿಷ್ಟು ಲಕ್ಷ್ಯ ಕೊಡ್ರಿ. ನಮಗೆಲ್ಲಿ ಅದ ಹೇಳ್ರಿ ಲಕ್ಷ್ಯ? ಮಂದಿ ಮಾತಿನ ಬಗ್ಗೆ ಲಕ್ಷ್ಯ ಅದ, ಈ ದೇಹದ ಬಗ್ಗೆ ಲಕ್ಷ್ಯ ಅದ, ದೇಹಾತ್ಮಕ ಬುದ್ಧಿ ಅದ. ಎಷ್ಟ್ ಲಕ್ಷ್ಯ ಅದ ನಮಗ? ತಲೆಯಾಗ ಎಷ್ಟು ಬಿಳಿ ಕೂದಲಾಗ್ಯಾವ ಅದ್ರ ಬಗ್ಗೆ ಲಕ್ಷ್ಯ ಅದ. ತಲೆಯಾಗ 40 ವರ್ಷ ಆಗಿನ ಬಿಳಿ ಕೂದಲ ಅದು ಅನ್ನೋ ಲಕ್ಷ್ಯ ಅದ. ಆ ಬಿಳಿ ಕೂದಲಿಗೆ ಕರ್ರಗ ಮಾಡಾಕ ಬಹಳ ಲಕ್ಷ್ಯ ಅದ. ಆದ್ರೆ ನಮ್ಮ ಮನಸ್ಸಿನೊಳಗ ವಿಕಾರ ಇದಾವಲ್ಲ, ಆ ವಿಕಾರಗಳನ್ನ ಬೆಳ್ಳಗ ಮಾಡುವಂತದ್ದು ನಂಬಲ್ಲಿ ಲಕ್ಷ್ಯ ಇಲ್ಲ. ನಮ್ಮ ಮನಸ್ಸಿನೊಳಗ ವಿಕಾರ ಕರ್ಗದವು, ಕರ್ಗಿದ್ದು ವಿಕಾರಗಳನ್ನ ಬೆಳ್ಳಗ ಮಾಡಿದ್ರ ಅದನ್ನ ಪಂಢರಿ ಪಾಂಡವ ಅಂತ. ಪಾಂಡವ ಯಾರು ಇಲ್ಲಿ ಅಂದ್ರೆ ಅರ್ಜುನ. ಅರ್ಜುನ ತನ್ನ ಜೀವನದೊಳಗ ಬೆಳಕು ಮಾಡ್ಕೊಂಡ. ಹಂಗ ನಮ್ಮ ಜೀವನದೊಳಗ ನಾವ್ಯಾಗ ಬೆಳಕು ಮಾಡೋರು? ನಾವ್ಯಾವಾಗ ಬೆಳಕು ಮಾಡ್ಕೋಬೇಕು? ಯಾರಾದ್ರೂ ಬಂದ್ ಮಾಡ್ತಾರೆ? ಯಾರು ಮಾಡಲ್ಲ. ಗ್ರಂಥ, ಗುರು, ಪ್ರವಚನ ಇವೆಲ್ಲರೂ ಸಾಧಕರು, ನಿಮಗೆ ಸಹಾಯ ಮಾಡ್ತಾರ, ಸಹಾಯಕರು ಅಷ್ಟೇ. ತಮ್ಮನ್ನು ತಾವು ಕುತ್ಕೊಂಡು ಒಂದಿಷ್ಟು ಲಕ್ಷ್ಯ ಕೊಟ್ರ ತರಿಯವದಾನ ಏಕಲೆ ದಿಜೆ ಮಗ ಸರ್ವ ಸುಖಾಚೆ ಪಾತ್ರ ಹೋವಿಜೆ ಏ ಪ್ರತಿಜ್ಞೋತ್ತರ ಮಾಜಾ ಉಗಡ ಐಕಾ. ಒಂದು 9ನೇ ಅಧ್ಯಾಯದೊಳಗೆ ಓವಿ ಹೇಳ್ತಾರ ಜ್ಞಾನೇಶ್ವರ ಮೌಲ್ಯವರು, ಒಂದ್ ವೇಳೆ ನೀವು ಲಕ್ಷ್ಯ ಈ ಕಡೆ ಕೊಟ್ರ, ಇಲ್ಲಿನೂ ಲಕ್ಷ್ಯ ಅಂತ ಹೇಳಿದಾರ, ಅಲ್ಲಿ 9ನೇ ಅಧ್ಯಾಯದೊಳಗೂ ಹೇಳ್ತಾರ ಮುಂದೆ, ತಾವು ಇತ್ತ ಕಡೆ ಒಂಚೂರು ಲಕ್ಷ್ಯ ಕೊಟ್ಟರೆ ಸರ್ವ ಸುಖಕ್ಕೆ ಪಾತ್ರರಾಗುವಿರಿ, ಸರ್ವ ಸುಖಕ್ಕೆ ಪಾತ್ರರಾಗುವಿರಿ. ಇದು ತಮಗೆ ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇನೆ. ಮತ್ತೇನ್ ಹೇಳ್ಬೇಕು ಹೇಳ್ರಿ ಅವ್ರು? ಏನ್ ಹೇಳ್ತಾರ್ರಿ? ಒಂದಿಷ್ಟು ತಾವು ಲಕ್ಷ್ಯ ಕೊಟ್ರ ಯಾವ ಕಡೆ? ಈ ದೇಹಾತ್ಮಕ ಬುದ್ಧಿ ಬಿಟ್ಟು ಆತ್ಮಜ್ಞಾನದ ಕಡೆ ಲಕ್ಷ್ಯ ಕೊಟ್ರೆ ತಾವು ಸರ್ವ ಸುಖಕ್ಕೆ ಪಾತ್ರರಾಗುವಿರಿ. ಸುಖರ್ ಎಲ್ಲಿ ಸಿಗುತ್ತಾವ ಅದರ ಗೊತ್ತಾಗಬೇಕಲ್ಲ ನಮಗ್. ಸುಖ ಏನ್ ಅಂಗಡಿಯಾಗ ಸಿಗ್ತಾವೋ, ಏನ ಗುಡಿಯಾಗ ಸಿಗ್ತಾವೋ, ಎಲ್ಲಾರ ಹೋಗಿ ಹೊಳಿ ಮುಳುಗಿದ್ರು ಸಿಗ್ತಾವ? ಸುಖ ಎಲ್ಲಿ ಸಿಗ್ತಾವ ಅಂದ್ರ ಶ್ರವಣಕ್ಕೆ ಬಂದು ಸಂತ ಶರಣರ ಪ್ರವಚನ ಕೇಳಿದ್ರ, ಆ ಸತ್ಸಂಗಕ್ಕೆ ಹೋದರ, ಸತ್ಸಂಗದಲ್ಲಿ ಗುರುಗಳಿಗೆ ನಾವು ಶ್ರದ್ಧೆಯಿಂದ ಕೇಳಿದ್ರ ಆ ಸುಖ ಅದಾವ, ನಂಬಲ್ಲಿ ಅದಾವ, ನಂಬಲ್ಲಿ ಅವ. ನಂಬಲ್ಲಿ ಇದ್ದ ಸುಖಗಳನ್ನ ನಾವೆಲ್ಲ ಹುಡ್ಕಾಕತ್ತೀವಿ ಹೇಳ್ರಿ? ಹೊರಗೆ ಹುಡ್ಕಾಕತ್ತೀವಿ, ಹೊರಗೆ ಹುಡ್ಕಾಕತ್ತೀವಿ. ನಾವೆಲ್ಲರೂ ಹೆಂಗದೀವಿ ಅಂತ ಹೇಳಿದ್ರೆ ವಿಚಿತ್ರ. ಕಬೀರದಾಸರು ತಮ್ಮ ದೋಹಾ ಒಳಗೆ ಹೇಳ್ತಾರ, ಈ ಮನುಷ್ಯರು ಹೆಂಗ ಅದಾರಪ್ಪ ಅಂತ ಹೇಳಿದ್ರ ಬಹಳ ವಿಚಿತ್ರ ಅದಾರ ಅಂತಾರ ಅವ್ರು. ಹೆಂಗರಿ? ಕಸ್ತೂರಿ ಕುಂಡಲಿ ಬಸೆ ಮೃಗ ಢೂಂಡೆ ಬನ ಮಾಹಿ ಐಸಿ ಘಟಿ ಘಟಿ ರಾಮ ಹೇ ದುನಿಯಾ ದೇಖಿ ನಾಹಿ. ಅರೆ ಬಾಬಾ, ಕಸ್ತೂರಿ ಕುಂಡಲಿ ಬಸೆ ಮೃಗ. ಕಸ್ತೂರಿ, ಆ ಕಸ್ತೂರಿ ಪರಿಮಳ ಎಲ್ಲದ್ರದು? ಕಸ್ತೂರಿ ಪರಿಮಳ ತನ್ನ ನಾಭಿ ಒಳಗದ. ಕುಂಡಲಿ ಬಸೆ, ಆ ಕಸ್ತೂರಿಯ ಪರಿಮಳ ತನ್ನ ಕುಂಡಲಿ ಒಳಗದ, ತನ್ನ ನಾಭಿಯಲ್ಲಿ ಅದ.
ಮೃಗ ಢೂಂಡೆ ಬನ ಮಾಹಿ. ಮೃಗ ಆ ಪಶು ಎಲ್ಲಿ ಹುಡುಕ್ತದ? ಅದನ್ನ ಇಡೀ ವನದೊಳಗೆ ಹುಡುಕ್ತದ. ಆ ವನ ತುಂಬ ಹುಡುಕಿರುವಂತ ಪಶು ಕೊನೆಗೆ ತಾನ ಹೈರಾಣ ಆಗಿ ಎಲ್ಲ ಕೈಕಾಲ ಮುದಡಿ ಮಾಡಿಕೊಂಡು ಮಲಗಿರುವಂತ ಸಮಯದೊಳಗ ಅದರ ಮೂಗು ನಾಭಿ ಹತ್ರ ಹೋಗ್ತದ, ಹಿಂಗ ಒಳಮುಖವಾಗಿ ಮಕ್ಕೋತದ. ಆ ಮಲಗಿರುವಂತ ಸಮಯದೊಳಗೆ ಯಾವ ಮೂಗು ನಾಭಿಗೆ ಹೋಗ್ತದಲ್ಲ, ಆಗ ಅದರ ವಾಸನೆ ತಗೊಂಡು ಹೇಳ್ತದ, ಎಷ್ಟು ಅದ್ಭುತ ನನ್ನಲ್ಲಿ ಆದ ಖರೆ ಬಣ ಐಸಿ ಘಟಿ ಘಟಿ ರಾಮ ಹೇ ದುನಿಯಾ ದೇಖಿ ನಾಹಿ. ತನ್ನಲ್ಲಿ ಇರುವಂತ ಪರಿಮಳ ಎಲ್ಲೋ ಇದೆ ಅಂತ ಹುಡುಕುವಂತ ಆ ಹುಚ್ಚು ಮೃಗ, ಹಂಗ ನಮ್ಮ ಮನಸ್ಸು ಎಲ್ಲೋ ದೇವರ ಆನಂತ ಹುಡುಕುತ್ತಿರುವಂತ ಮನಸ್ಸಿಗೆ ಎಲ್ಲಿ ಸುಖ ಸಿಗಬಹುದು? ಯಾವಾಗ ತನ್ನಲ್ಲಿ ತನ್ನ ಸ್ವರೂಪ ತಿಳಿತದ. ಯಾವಾಗ ತಿಳಿತದ್ರೆ ಸ್ವರೂಪ ಲಕ್ಷ್ಯ ಕೊಟ್ಟೆ ಶ್ರವಣ ಕೇಳಿದ್ರೆ, ನಾವು ಸಂತರಾದ್ರೆ ಭಕ್ತರಾದ್ರೆ ಅಂತ ಅಧಿಕಾರ ನಮ್ಮೊಳಗೆ ಇರ್ಬೇಕಲ್ಲ. ಎಲ್ಲಾರು ನಾವು ಅದನ್ನೇ ಹೇಳೋದು, ಅಧಿಕಾರ ಪಡ್ಕೊಡ್ರಿ, ಸರ್ವ ಸುಖಕ್ಕೆ ಪಾತ್ರರಾಗ್ರಿ. ನೀವೇನಂತೀರಿ? ಏನ್ರ ನೇಮ್ ಹೇಳಿದ್ರ ಏನ್ ನೇಮ್ ಹೇಳ್ತಾರೋ ಮರಯ? ಸುಮ್ಮ ಅವ್ರು ಹೇಳ್ಬೇಕು, ನಾವಿಟ್ಟು ಕೇಳಂಗ ಕೇಳ್ತೀವಿ. ಲಕ್ಷರಿ ಇರ್ಲಿ ಅಲಕ್ಷರಿ ಇರ್ಲಿ, ನಮಗ ಇವ್ರು ತಗೊಂಡು ಏನ್ ಮಾಡ್ತಿರ್ಬೋದು? ನಾವೇನ್ ಸಂತರಂಗ ಇಲ್ಲೇನ? ನಾವು ಸಂತರಂಗ ಅದೀವಿ, ನಾವು ಭಕ್ತರಂಗ ಅದೀವಿ, ನಾವು ಏಕಾದಶಿ ಮಾಡ್ತೀವಿ, ನಾವು ಎಲ್ಲಾ ಪಂಡ್ರಿಗೆ ಹೋಗ್ತೀವಿ, ಗಂಧ ಹಚ್ಕೋತೀವಿ, ಎಲ್ಲಾ ಮಾಡ್ತೀವಿ. ನಿಮಗ್ ಬೇಸರ ಆಗ್ತದ. ಹಂಗಲ್ಲ, ಅಧಿಕಾರ ಇಲ್ಲತ್ತಾರ. ಅಧಿಕಾರ ಹೆಂಗಿರ್ಬೇಕ್ರಿ? ಆ ಸಂತರಾಗಿರುವಂತ ಅರ್ಜುನನಂಗ ಅಧಿಕಾರ ಇರ್ಬೇಕು. ಅರ್ಜುನ ಹೆಂಗಿದ್ದ? ಅಲ್ಲಿ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಕ್ ಹೋದವನು ಶ್ರವಣಕ್ಕೆ ಒಂದು ಸೃಷ್ಟಿ ಮಾಡ್ದ. ಶ್ರವಣ ಕೇಳಾಕ ಪ್ರಶ್ನೆ ಮಾಡ್ದ. ಯಾರು ಪ್ರಶ್ನೆ ಮಾಡ್ತಾರ ಆಗ ಗುರು ಅದ್ಭುತವಾದಂತ ಜ್ಞಾನ ಹೇಳ್ತಾನೆ. ಹಾಗೆ ಇಂಥ ಅದ್ಭುತ ಜ್ಞಾನವನ್ನ ಹೇಳೋದು ಕೇಳೋದು ಎಲ್ಲಿದ್ರೇನ್ ಶ್ರದ್ಧೆ ಇತ್ತು, ಲಕ್ಷ್ಯ ಇತ್ತಂದ್ರ ಕೋಟಿ ಮಂದಿ ಕೂತಿರ್ಲಿ, ಅಲ್ಲಿ ಆತನ ಲಕ್ಷ್ಯ ಅಲ್ಲೇ ಇರ್ತದ. ಹಂಗ ಅಲ್ಲಿ ಕೋಟಿಗಟ್ಲೆ ಜನರ ಮಧ್ಯದೊಳಗ ಇರುವಂತ ಅರ್ಜುನ ಏನ್ ಮಾಡದ ಅಂದ್ರ ಶ್ರವಣ ಮಾಡದ. ಹೆಂಗ ಮಾಡದ? ಲಕ್ಷ್ಯ ಕೊಟ್ಟು ಮಾಡದ. ಹಂಗ ನಾವು ಸಹ ಲಕ್ಷ್ಯ ಕೊಟ್ರ ಮಾತ್ರ ತಿಳಿತದ. ಎಂತ ಪ್ರವಚನಗಳು ಬಹಳ ಕೇಳಿರಿ, ಬಹಳಷ್ಟು ಕೇಳಿದಿರಿ ಖರೆ. ಮತ್ತ ಅವು ಯಾಕ್ರಿ ನಮ್ಮನ್ನ ಬೋಧ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ದು ಲಕ್ಷ್ಯ ಇಲ್ಲ, ಅಲಕ್ಷ್ಯ. ಅದಕ್ಕಾಗಿ ಈ ಲಕ್ಷ್ಯ ಕೊಟ್ರೆ ನಿಮಗ ಪ್ರಾರ್ಥನೆ ಮಾಡ್ತಾರೆ ಜ್ಞಾನೇಶ್ವರರು. ತಾವು ತಮ್ಮ ಮಗ ಅಂತ ತಿಳಿದು ನಾನು ಹೇಳಿರುವಂತ ಮಾತಿನ ಕಡೆ ಲಕ್ಷ್ಯ ಕೊಟ್ರ, ಹೆಂಗ ತಂದೆ ತಾಯಿ ಮಕ್ಕಳು ಬೋಬಡ ಮಾತಾಡಕ್ ಬರಲ್ಲ, ಅವ್ ಬೋಬಡ ಮಾತಾಡ್ತಾನ. ಆ ಮಾತುಗಳನ್ನು ನೋಡಿ ಹೆಂಗ ಮನೆ ತುಂಬ ನಗುತ್ತಾರ, ಎಷ್ಟು ಆನಂದ ಪಡ್ತಾರಲ್ಲ. ಹಂಗ ನಿಮ್ಮ ಚರಣಾರವಿಂದದಲ್ಲಿ ನನ್ನ ಸಲುಗೆಯ ವಿನಂತಿ ಅಂತಾರ ನೋಡ್ರಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದದ ಆಣೆ ನನ್ನ ಮನದಾಣೆ, ಕೂಡಲ ಸಂಗಮ ದೇವ ಇದು ನನಗಿದೆ ದಿವ್ಯ ಅಂತಾರ. ಇಲ್ಲಿ ಜ್ಞಾನೇಶ್ವರ ಮಹಾರಾಜರಂತಾರ, ಹಂಗ ಇದು ನನಗೆ ದಿವ್ಯ ಐತ್ ನೋಡಿ ಅಪ್ಪ, ನಿಮ್ಮ ಪಾದದಲ್ಲಿ ನನ್ನ ಸಲುಗೆ ವಿನಂತಿ ಅಂತ ಹೇಳ್ತಾರೆ. ಸಣ್ಣ ಬಾಲಕನಾಗಿ ಸಣ್ಣವನಾಗಿ, ನಾನು ಸಣ್ಣವ, ತಾವೆಲ್ಲರೂ ನನ್ನ ತಂದೆ ತಾಯಿ, ತಾವು ಪ್ರಭು, ತಾವು ಸಂತರು, ಸದ್ಭಕ್ತರು, ಈ ಕಥೆಯ ಕಡೆಗೆ ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಒಳಗನೆ ಕೇಳ್ಕೋಬೇಕು. ನಾವ್ ಇಷ್ಟು ದಿವ್ಸ ಜೀವನ ಮಾಡಿದ ಲಕ್ಷ್ಯದಿಂದ ಮಾಡಿವೋ ಅಲಕ್ಷ್ಯದಿಂದ ಮಾಡಿವೋ? ನಮಗೇನು ತಿಳಿದ್ರೆ ಸಣ್ಣ ಹುಡುಗರು ಗುರು ದೀಕ್ಷೆ ತಗೊಂಡು ಗುರುಬೋಧ ತಗೊಂಡ್ರು, ಸಂತರಾದ್ರು, ನಮ್ಮ ಮತಿಗೆ ಯಾಕೆ ತಿಳಿದಿಲ್ಲ, ಅದಕ್ಕೆ ನಾವು ತಗೊಂಡಿಲ್ಲ ಅಷ್ಟೇ. ಅಂದ್ರೆ ನಾವು ಮಂದಿ ಸೊಲಾಗ ಜೀವನ ಮಾಡಾಕತ್ತೀವಿ. ಜನ್ಮ ತಗೊಂಡಾಗ ಇಡೀ ಊರ್ ಕಟ್ಕೊಂಡು ಬಂದಿರಿ, ಒಬ್ಬರ ಬಂದಿರಿ, ಹೋಗಾಗ ಒಬ್ಬರ ಹೋಗ್ತಿರಿ. ಈ ಹೋಗಾಗ ಬರಾಗ ಒಬ್ಬರ ಬಂದ್ರಲ್ಲ, ಇಲ್ಲಿ ಮಂದಿ ಸೊಲಾಗ ಯಾಕೆ ಸುಮ್ ಕಾಯಕತ್ತೀರಿ? ಮಂದಿ ಸಲ ಕಾಯಬೇಡ್ರಿ, ನಿಮ್ಮ ಆತ್ಮಜ್ಞಾನ ಮಾಡ್ಕೊಳ್ಳೋರಿ, ನಿಮ್ಮನ್ನ ನೀವು ತಿಳ್ಕೊಳ್ರಿ. ಅದಕ್ಕೆ ಈ ಸಲುಗೆಯ ವಿನಂತಿ ಅಂತ ವಿನಂತಿ ಮಾಡ್ತಾರ. ಸಣ್ಣ ಬಾಲಕನಾಗಿ ತೊದಲು ನೋಡಿ ನಾನು ಹೇಳ್ತಾ ಇದ್ದೇನೆ. ಅದರಿಂದ ತಾವು ಆ ಸಂತೋಷ, ತಮಗೆಲ್ಲರಿಗೂ ಸಂತೋಷ ಆಗಲಿ. ಸಜ್ಜನರೇ ಅಂದ್ರವ್ರು, ನೀವು ಸಜ್ಜನರೇ ನನ್ನ ಅಂಗೀಕಾರ ಮಾಡ್ರಿ. ನನಗ ಅಂಗೀಕಾರ ಮಾಡಿದ್ರಿ ಅಂದ್ರ
ನನ್ನ ನ್ಯೂನ್ಯತೆಗಳೆಲ್ಲ ನಿಮಗೆ ಯಾವವೂ ಸಹಜವಾಗಿ ಕಾಣುವುದಿಲ್ಲ. ಅಲ್ಲಿ ನಾನು ಪ್ರಾರ್ಥನೆ ಮಾಡುವಂತ ಅವಶ್ಯಕತೆನೂ ಇಲ್ಲ ಅಂತ ಏನ್ರಿ. ಮುಂದೆ ಅವಾಗ ಅಂಗೀಕಾರ ಮಾಡಿಬಿಟ್ಟೆ ಅಂದ್ರೆ ಹೇಳೋರು ಯಾರೇ ಇರ್ಲಿ, ವ್ಯಾಸಪೀಠದ ಮೇಲೆ ಕೂತ್ ಯಾರೇ ಹೇಳ್ರಿ, ಬಹಳ ಅದ್ಭುತ ಹೇಳ್ತಾರಿ, ನಾನು ಕೇಳ್ಬೇಕಂತ ನಾವು ಖಾಲಿ ಹಾಳಿ ತಗೊಂಡು ಹೋದ್ರ ಒಂದು ಪ್ರವಚನದೊಳಗ 1000 ವರ್ಷ ಆಗಷ್ಟು ವಿಷಯ ಕಲ್ಕೊಂಡ್ ಖಾಲಿ ಹಾಳಿ ತಗೊಂಡು ಹೋದ್ರ. ಇಲ್ಲ ನಾನು ಇಟ್ಟು ಜ್ಞಾನೇಶ್ವರಿ ಓದಿನಿ, ಈಗ ಮಾರಾದ್ರು ಏನ್ ಹೇಳ್ತಾರ ನೋಡು ನಿಂದ್ರು, ಹೆಂಗ ಹೇಳ್ತಾರ, ಎಲ್ಲಿಂದ ಶುರು ಮಾಡ್ತಾರ, ನಾನು ಓದಿದ್ದಕ್ಕಿಂತ ಮತ್ ಬ್ಯಾರೆ ಹೇಳ್ತಾರೋ, ಇನ್ನ ಏನ್ ಹೇಳ್ತಾರೋ ಅಂತ ನಾವು ಜರ ಹಿಂಗ ತಿಳ್ಕೊಂಡು ಹಾದೇವ್ ಅಂದ್ರೆ ಏನೂ ಕಲಿಯಂಗಿಲ್ಲ, ಏನು ತಿಳಿಯಂಗಿಲ್ಲ. ನಾವು ಏನು ತಿಳಿದೇ ಇಲ್ಲ ನಮಗ್. ಈ ನಾ ಹಿಡ್ಕೊಂಡು ಆದ್ರೆ ಏನು ತಿಳಿಯಂಗಿಲ್ಲ. ನಾ ಬಿಟ್ಟು ಆತ ಏನ್ ಹೇಳ್ತಾನಪ್ಪ ಅದನ್ನೆಷ್ಟು ಕೇಳ್ಕೊಂಡು ನನ್ನ ಜೀವನದೊಳಗೆ ಉದ್ಧಾರ ಮಾಡ್ಕೋಬೇಕು ಅನ್ನುವಂತ ಲಕ್ಷ್ಯ ಇತ್ತಂದ್ರ ಆಗ ನಾವು ಎಲ್ಲರೂ ಶ್ರವಣಕ್ಕೆ ಯೋಗ್ಯರಾಗ್ತೀವಿ. ಅಂತ ಶ್ರವಣದಿಂದ ನಮ್ಮಲ್ಲಿ ಇರುವಂತ ಮಲದೋಷ, ಆವರಣ ದೋಷ, ವಿಕ್ಷೇಪ ದೋಷ ನಿವಾರಣೆ ಆಗಿ ಆಗ ನಾವು ಅಧಿಕಾರಿ ಆಗ್ತೀವಿ. ಅಂತ ಅಧಿಕಾರ ನಿಮ್ಮೆಲ್ಲರಿಗೆ ಸಿಗಲಿ. ಈ ಅಧಿಕಾರದಿಂದ ನಮಗ ವಿವೇಕ ಜಾಗೃತ ಆಗಲಿ. ಆ ವಿವೇಕದಿಂದ ನಮ್ಮಲ್ಲಿ ಇರುವಂತ ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷ ಇವೆಲ್ಲವೂ ಸಹ ನಮ್ಮ ಜೀವನದೊಳಗ ಪ್ರಾಪ್ತಿ ಆತಂದ್ರ ನಾವು ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮಾಡ್ಕೊಳಕ ನಮ್ಮೆಲ್ಲರಿಗ ಅಧಿಕಾರ ಅದ. ಅದಕ್ಕೆ ವಿನಂತಿ ಮಾಡ್ತಾರ ಜ್ಞಾನೇಶ್ವರರು, ತಾವೆಲ್ಲರೂ ಲಕ್ಷ್ಯ ಕೊಡ್ರಿ ಎನ್ನುವಂತ ಶಬ್ದ. ಲಕ್ಷ್ಯ ಕೊಡ್ರಿ. ಈ ಕಡೆ ಸಂಪತ್ತಿನ ಕಡೆ ಲಕ್ಷ್ಯ ಕೊಟ್ರ ನಿಮಗ ದುಃಖ ಆಗ್ತದ. ತಾವು ಜ್ಞಾನದ ಕಡೆ ಲಕ್ಷ್ಯ ಕೊಟ್ರ ತಮಗ ಲಕ್ಷ ಸಂಪತ್ತನು ಸಿಗುತ್ತದ, ಆಧ್ಯಾತ್ಮಿಕ ಸಂಪತ್ತನು ಸಿಗುತ್ತದ. ಅಂತ ಸಂಪತ್ತ ತಮ್ಮದು ಮಾಡಿಕೊಂಡು ತಾವು ಸರ್ವ ದುಃಖದ ನಿವೃತ್ತಿ ಮಾಡಿಕೊಡ್ರಿ ಎನ್ನುವಂತ ಮಾತನ್ನ ಜ್ಞಾನೇಶ್ವರ ಮೌಲ್ಯವರು ತಮ್ಮಗಿವು ನಮಗೂ ಎಲ್ಲರಿಗೆ ಇಲ್ಲಿ ತನ ಏನ್ ನುಡಿಸಿದ್ರು ಆ ನುಡಿಗಳು ಅಂತ ಸಜ್ಜನರಾಗಿರುವಂತಹ ಮಹಾನ್ ಜಗತ್ತಿನ ತಾಯಿ ಆಗಿರುವಂತಹ ಮಾವಲಿ ಶ್ರೀಚರಣಗಳಿಗೆ ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ನಮನವನ್ನು ಸಲ್ಲಿಸಿ ಎಲ್ಲರಿಗೂ ಶರಣ ಗೋಲಾ ಕುಂಡಲಿ ಕೊಲದೇವ ವಿಠಲ ಶ್ರೀ ಜ್ಞಾನದೇವ